ಈ ಮಿಷಿನ್ಸ್ ಎಲ್ಲನ ಕಮರ್ಷಿಯಲ್ ಪರ್ಪಸ್ 5500 ಇಂದ ಮಿಷಿನ್ ಸ್ಟಾರ್ಟ್ ಆಗುತ್ತೆ. ಈ ಸ್ಪೀಡ್ ಬಂತು ಅಂತಂದ್ರೆ ಇದು ನಿಮಗೆ 8500 ಇಂದ ಸ್ಟಾರ್ಟ್ ಆಗುತ್ತೆ. ಜಸ್ಟ್ ಒಂದಡಿ ನಿಮಗೆ ಓವರ್ಲಾಕ್ ಮಿಷಿನ್ ಮಾಡಿದ್ದೀವಿ. ಜಿಗ್ಜಾಗು ನಿಮಗೆ ಉಷಾದಲ್ಲಿದೆ, ಸುಜುಕಿಲಿದೆ, ರಾಯಲ್ಸನ್ನಲ್ಲಿದೆ, ನಂದಿನಿಲಿದೆ. ನೋಡಿ ಈ ಥರ ನಾವು ಕಸ್ಟಮೈಸ್ ಮಾಡಿದ್ದೀವಿ. ಇದೇನು ಅಂತಂದರೆ ನಿಮಗೆ ವಿತ್ ಸರ್ವೋ ಮೋಟ್ರ್ ಹಾಕಿ ಯಾವ ಬ್ರ್ಯಾಂಡೇ ಬಂದ್ರೂ ನಮ್ಮಲ್ಲಿ ಟ್ರಸ್ಟ್ ಇರೋವಂಥ ಬ್ರ್ಯಾಂಡುಗಳನ್ನ ನಾವಿಟ್ಟಿರ್ತೀವಿ. ಶಂಕರ್ನಾಗ್ ಸ್ವಿಂಗ್ ಸಿಸ್ಟಮು ದೊಡ್ಡಬಿದ್ರಕಲ್ ಇಂದಿರಾನಗರ ಸರ್ಕಲಲ್ಲಿ ಬರುತ್ತೆ. ಹಂಗೂ ನಿಮಗೆ ಲೊಕೇಶನ್ ಬೇಕು ಅಂತಂದರೆ ಈ ವಿಡಿಯೋಗೆ ನೀವು ಆಯ್ ಅಂತ ಕಳಿಸಿದ್ರೆ ಖಂಡಿತ ನಿಮಗೆ ಮೆಸೇಜ್ ರಿಪ್ಲೈ ಸಿಗುತ್ತೆ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ಆರಾಮಿದ್ದೀರಾ? ಆರಾಮಿದ್ದೀನಿ. ನನ್ನ ಹೆಸರು ರಾಜು ಅಂತೇಳಿ ಶಂಕರ್ನಾಗ್ ಸ್ವಿಂಗ್ ಸಿಸ್ಟಮ್ ಇಂದ ಮಾತಾಡ್ತಾ ಇರೋದು. ನಮ್ಮಲ್ಲಿ ಎಲ್ಲಾ ಟೈಲರಿಂಗ್ ಮಿಷಿನ್ ಮತ್ತೆ ಇಂಡಸ್ಟ್ರಿಯಲ್ಲು ಮತ್ತೆ ಕಮರ್ಷಿಯಲ್ ಎರಡೂ ನಮ್ಮಲ್ಲಿ ಸಿಗುತ್ತೆ. ನಮ್ಮಲ್ಲಿ ಬೇಸಿಕ್ ಇಂದ ಹಿಡಿದು ಹೈ ಎಂಡ್ ಮಾಡ್ಲವರೆಗೂ ನೀವು ಯಾವ ಮಾಡಲ್ಲು ನೀವೇನು ಫ್ಯೂಚರ್ಗೆ ಏನು ಕೇಳ್ತಾ ಇದ್ರಿ ಆ ಎಲ್ಲ ಫ್ಯೂಚರು ನಮ್ಮಲ್ಲಿ ಅವೈಲಬಲ್ ಇದೆ. ಅದರಲ್ಲಿ ನಿಮ್ಗೆ ಯಾವ ಫ್ಯೂಚರ್ಗೆ ಯಾವ ಕೆಲಸಕ್ಕೆ ಯಾವ ಮಾಡಲ್ ಹಾಕ್ಕೋಬೇಕು, ಯಾವ ಕೆಲಸಕ್ಕೆ ಏನು ಮಾಡಬೇಕು ಅದನ್ನು ನಾನು ಹೇಳಿ ನಿಮಗೆ ಯಾವ ಥರ ಮಾಡಲ್ ಬೇಕು, ನೀವು ಏನು ಕೆಲಸ ಮಾಡಿ ಪ್ರೊಡಕ್ಷನ್ ಏನು, ನಿಮ್ಮ ಟಾರ್ಗೆಟ್ ಏನು, ನೀವೇನು ಅಚೀವ್ ಮಾಡಬೇಕು ಅಂತ ನೀವು ಈ ಮಿಷಿನ್ನ ತಗೋಬೇಕು ಅಂತಿದ್ರಿ ಆ ಥರದಕ್ಕೆ ಸಿಂಗಲ್ ಆಗಿ ನಮ್ಗೆ ಯಾವ ಥರ ಬೇಕೋ ಆ ಥರದ್ದು ನಾನು ನಿಮಗೆ ತಿಳಿಸ್ತೀನಿ. ನೋಡಿ ಇವಾಗ ಬೇಸಿಕಲಿ ನಿಮಗೆ ಚಿಕ್ಕ ಮಿಷಿನ್ ಸಾಕು, ನಮಗೇನು ಮನೇಲಿ ಅರ್ಧೋಗಿರೋದು ಬಟ್ಟೆ ಇದನ್ನ ಮಾಡ್ಕೋತೀನಿ ಅಂದರೆ ಈ ಥರದ ಮಿಷಿನ್ ಸಿಗುತ್ತೆ ನಿಮಗೆ. ಇದರಲ್ಲಿ ಆಶಾ ಬ್ರ್ಯಾಂಡಲ್ಲಿ ಸಿಗುತ್ತೆ, ಟಾಪ್ಕೋ ಬ್ರ್ಯಾಂಡಲ್ಲಿ ಸಿಗುತ್ತೆ, ಮೆರಿಟಲ್ಲಿ ಸಿಗುತ್ತೆ, ಉಷಾದಲ್ಲಿ ಸಿಗುತ್ತೆ. ನಿಮ್ಗೆ ಈ ಥರ ಇಲ್ಲಿ ಚಿಕ್ಕ ಮಿಷಿನ್ಗೆ ಸಂಬಂಧಪಟ್ಟಿದ್ದು ಈ ಥರದ್ದು ನೀವು ಯಾವುದೇ ಬ್ರ್ಯಾಂಡ್ ಕೇಳಿ, ನಿಮಗೆ ಬೇಕಾಗಿರೋ ಬ್ರ್ಯಾಂಡ್ನ ಕೇಳಿ ನಿಮ್ಗೆ ಕೊಟ್ಟಿರೋ ಮಿಷಿನ್ನೇ ಕೊಡ್ತೀನಿ. ಅದರಲ್ಲೇ ನಿಮ್ಗೆ ಹೈ ಸ್ಪೀಡ್ ಅಂತ ಬರುತ್ತೆ, ರೋಲೆಕ್ಸ್ ಅಂತ ಇದೆ, ಆಶಾ ಇದೆ, ರೋವರ್ ಇದೆ, ಲತಾ ಇದೆ. ಹೀಗೇನೆ ನಿಮಗೆ ಇದು ಹೈ ಸ್ಪೀಡಿಗೆ ಸಂಬಂಧಪಟ್ಟಿದ್ದು ಈ ಥರದ್ದೆಲ್ಲ ಬರುತ್ತೆ. ನೋಡಿ ನಿಮಗೆ ಇಲ್ಲಿ ಉಷಾ ಅಂತ ಬರುತ್ತೆ, ನಿಮಗೆ ಲತಾ ಅಂತ ಬರುತ್ತೆ, ಮೆರಿಟ್ ಅಂತ ಬರುತ್ತೆ. ನಿಮ್ಗೆ ಯಾವುದೇ ಥರದ್ದು ಹೈ ಸ್ಪೀಡಿಗೆ ಬೇಕು ಅಂತಂದ್ರೂ ನಿಮಗೆ ಮನೆ ಪರ್ಪಸ್ಗೆ ಇದೇನು ಒಂದು ಡೊಮೆಸ್ಟಿಕ್ ಪರ್ಪಸ್ಗೆ ಏನು ಬೇಕೋ ಆ ಥರದ ಮಿಷಿನ್ಸ್ ಎಲ್ಲ ನಮ್ಮಲ್ಲಿ ಅವೈಲೇಬಲ್ ಇಲ್ಲ. ನಿಮಗೆ ಯಾವ ಬ್ರ್ಯಾಂಡ್ ಬೇಕು ಅಂತ ಕೇಳಿ ಅದೇ ಬ್ರ್ಯಾಂಡ್ನ ಮಾಡಿಕೊಡ್ಲಿಕ್ಕೆ ನಾನು ತುಂಬ ಪ್ರಯತ್ನ ಪಡ್ತೀನಿ. ಹಾಗೆಯೇ ನೋಡಿ ನಮ್ಮಲ್ಲಿ ಅಫಿಷಿಯಲ್ಲಾಗಿ ಯೂಸ್ ಮಾಡಬೇಕು, ಮನೆಗಳಲ್ಲಿ ತುಂಬ ಏನೋ ಆಲ್ಟ್ರೇಷನ್ಗೂ ಇನ್ನೊಂದಕ್ಕೂ ಮತ್ತೊಂದಕ್ಕೂ ಹೊರಗಡೆ ಹೋಗೋದು ಬೇಡ ಅಂತ ಥರ ಇದ್ದರೆ ನಿಮಗೆ ಪೋರ್ಟಬಲ್ಲು ಮಷಿನ್ ಅಂತ ಬರುತ್ತೆ. ಇದೇ ಥರ ಉಷಾದಲ್ಲಿದೆ, ಆಮೇಲೆ ಸಿಂಗರಲ್ಲಿದೆ, ಬ್ರದರಲ್ಲಿದೆ, ಹಾಗೆಯೇ ಬೆಲ್ಲಲ್ಲಿದೆ. ಈ ಥರದ್ದು ಸುಮಾರು ಒಂದು 5-6 ಬ್ರ್ಯಾಂಡಲ್ಲಿ ನಿಮ್ಗೆ ಇದು ಸಹ ಸಿಗುತ್ತೆ. ನಿಮಗೆ 7500 ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಯಾವ ಥರ ಬೇಕು, ನಿಮಗೆ ಈ ಥರದ್ದೇನೋ ಬೇಕು, ಸುಮ್ಮನೆ ನಾವು ಮನೇಲಿ ಒಂದೇನೋ ಸ್ಟಿಚ್ ಹಾಕೊಳ್ಳಿಕ್ಕೆ ಇದು ಮಾಡೋಕ್ಕೆ ಫಿಲೋಸ್ ಕವರು ಆ ಥರದ್ದು ಈ ಥರದ್ದು ಅಂದರೆ ಈ ಥರದ್ದು ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ. ನೀವು ಜಸ್ಟ್ ಒಂದು ಕಾಲ್ ಮಾಡಿ ಯಾವ ಥರ ಬೇಕು ಏನು ಬೇಕು ಅದನ್ನು ವಿಚಾರಿಸಿ ನನಗೆ ಯಾವ ಥರ ಬೇಕು ಅನ್ನೋದನ್ನು ನನಗೆ ಹೇಳಿ ನಾನೇ ಸಜೆಷನ್ ಮಾಡ್ತೀನಿ. ಆ ಥರದಕ್ಕೆ ನೀವು ಹೋಗ್ಬೋದು, ಆ ಥರ ಮಿಷಿನ್ಸ್ಗೆ ಹೋಗ್ಬೋದು. ನೋಡಿ ನಮಗೆ ಟೇಬಲ್ ಟಾಪ್ ಓವರ್ಲಾಕ್ ಅಂತ ಮಾಡ್ತೀವಿ. ನೋಡಿ ಜಸ್ಟ್ ಒಂದಡಿ ನಿಮಗೆ ಓವರ್ಲಾಕ್ ಮಿಷಿನ್ ಮಾಡಿದ್ದೀವಿ. ಇದು ಜಸ್ಟ್ ನಿಮ್ಗೇನು ಬೇಸಿಕಲಿ ಇರುತ್ತೆ, ನಿಮಗೇನು ಟೇಬಲ್ ಟಾಪ್ ಓವರ್ಲಾಕಲ್ಲಿ ಇರುತ್ತೆ. ನೀವೇನಂತಂದರೆ ಇವಾಗ ತುಂಬ ಮೆಟ್ಲು ಸ್ಟೈರ್ ಕೇಸ್ ಕೆಳಗಡೆ ಎಲ್ಲ ಕೆಲಸ ಮಾಡ್ತಿರ್ತೀರಿ, ಅಲ್ಲಿ ಜಾಗ ಇರೋದಿಲ್ಲ, ಸ್ಪೇಸಿಗೆ ಪ್ರಾಬ್ಲಮ್ ಇರುತ್ತೆ. ಅಂಥವರು ಈ ಥರದನ್ನ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಕೆಲಸ ಮಾಡ್ಬೋದು. ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬೇಕು ಸರ್ ಅಂತಂದರೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಥರದ್ದು ಇದೆ. ಇದರಲ್ಲಿ ನಿಮಗೆ 5800 ಸ್ಟಾರ್ಟಿಂಗ್ ಪ್ರೈಸ್ ಇದೆ. ನೀವು ಯಾವುದೇ ಥರದ್ದಿಲ್ಲ, ಟೇಬಲ್ ಬೇಕು ಅಂತಂದರೆ ಆ ಥರದ್ದು ಇದೆ, ಇಲ್ಲ ಟೇಬಲ್ ಟಾಪ್ ಬೇಕು ಅಂದರೆ ಆ ಥರದ್ದು ಇದೆ. ಹಾಗೆಯೇ ನಿಮಗೆ ಒಂದು ಎಲ್ಪರ್ ಟೇಬಲ್ ಅಂತ ನಿಮಗೆ ಸಿಗುತ್ತೆ. ನಿಮ್ಗೆ ಏನಂತಂದರೆ ಇದು ನಾವೇ ಕಸ್ಟಮೈಸ್ ಮಾಡಿರೋ ಅಂಥ ಎಲ್ಪರ್ ಟೇಬಲ್ಲು. ಇದು ನಿಮಗೆ ಲೋ ಬಜೆಟಲ್ಲಿ ಒಂದು ಸಿಗೋವಂಥ 1500 ರೂಪಾಯಿಗೆಲ್ಲ ನಿಮಗೆ ಈ ಥರ ಎಲ್ಪರ್ ಟೇಬಲ್ ಸಿಗುತ್ತೆ. ನೀವು ಕಟಿಂಗು ಮಾಡ್ಕೋಬೋದು, ಇಲ್ಲ ಈ ಥರದ್ದು ಮಿಷಿನ್ ಇಟ್ಕೊಂಡು ಕೆಲಸ ಮಾಡ್ಬೋದು, ಇಲ್ಲ ಆ ಥರದ್ದು ನೀವು ಇಟ್ಕೊಂಡು ಕೆಲಸ ಮಾಡ್ಬೋದು. ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ. ನಿಮಗೆ ಬೆಟರ್ ಪ್ರೈಸ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಯ್ನು ಪೀಕೋ ಫಾಲ್ ಹಾಕ್ಲಿಕ್ಕೆ ನಿಮಗೆ ಜಿಗ್ಜಾಗ್ ಬೇಕು. ಮೇಯ್ನು ಇವಾಗ ಓವರ್ಲಾಕ್ ಆಯಿತು, ಆಮೇಲೆ ಇವಾಗ ಜಿಗ್ಜಾಗಿಗೆ ಬೇಕಾಗುತ್ತೆ. ನಿಮಗೆ ಜಿಗ್ಜಾಗು ನಿಮಗೆ ಉಷಾದಲ್ಲಿದೆ, ಸುಜುಕಿಲಿದೆ, ರಾಯಲ್ಸನ್ನಲ್ಲಿದೆ, ನಂದಿನಿಲಿದೆ, ಸುಮಾರು 4-5 ಬ್ರ್ಯಾಂಡು ನಿಮಗೆ ಇದರಿದೆ. ಈಗ ನಿಮಗೆ ಉಷಾ ತೊಗೋತೀನಿ ಅಂದರೆ ಉಷಾ ಸಿಗುತ್ತೆ, ಮೆರಿಟ್ ಬೇಕು ಅಂದರೆ ಮೆರಿಟ್ ಸಿಗುತ್ತೆ, ಸುಜುಕಿ ಬೇಕು ಅಂದರೆ ಸುಜುಕಿ ಸಿಗುತ್ತೆ, ಇಲ್ಲ ನಿಮಗೆ ನಂದಿನಿ ಬೇಕು ಅಂದರೆ ನಂದಿನಿ ಸಿಗುತ್ತೆ. ಹಾಗೆಯೇ ಜಿಗ್ಜಾಗ್ ವಿತ್ ಎಂಬ್ರಾಯ್ಡಿಂಗ್ ಏನಾರ ಬೇಕು ಅಂದರೆ ರಾಯಲ್ಸನ್ ಅಂತ ಬರುತ್ತೆ. ನೋಡಿ ಈ ಥರ ನಾವು ಕಸ್ಟಮೈಸ್ ಮಾಡಿದ್ದೀವಿ. ಇದೇನು ಅಂತಂದರೆ ನಿಮಗೆ ವಿತ್ ಸರ್ವೋ ಮೋಟ್ರ್ ಹಾಕಿ ಇದನ್ನು ಮಾಡಿದ್ವಿ. ಹಾಗೆಯೇ ಇದು ಓಲ್ಡ್ ಟೆಕ್ನಾಲಜಿ ಸ್ಟ್ಯಾಂಡ್ ಎಲ್ಲ ತೆಗೆದು ನ್ಯೂ ಟೆಕ್ನಾಲಜಿ ಸ್ಟ್ಯಾಂಡ್ ಎಲ್ಲ ಮಾಡಿ ಇದಕ್ಕೆ ನಮ್ಗೆ ಏನು ಬೇಕು ವೈಬ್ರೇಷನ್ ಆಗದೆ ಇರೋ ಥರ ಇದನ್ನು ಮಾಡಿ ಇದು ಥರನೂ ಮಾಡಿದ್ದೀವಿ. ಇದು ರಾಯಲ್ಸನ್ ಅಂತ ಹೇಳಿ ನಿಮಗೆ ಎಂಬ್ರಾಯ್ಡಿಂಗ್ ಪರ್ಪಸ್ಗೆ ಇರುತ್ತೆ. ಇದು ಸಹ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಇದರಲ್ಲಿ ಮಾಡಿಕೊಡ್ತೀವಿ. ನಿಮ್ಗೆ ಎಲ್ಲ ಥರದ ಕಸ್ಟಮೈಸ್ ಯಾವ ಥರ ನಿಮಗೆ ಕಸ್ಟಮೈಸ್ ಬೇಕು ಅಂತೇಳಿ ಅದೇ ಥರ ಕಸ್ಟಮೈಸ್ ಮಾಡಿ ನಾನು ನಿಮಗೆ ಯಾವ ಥರ ಬೇಕು ನಿಮ್ಮ ಇದಕ್ಕೇನೋ ಏನೋ ಅನ್ನೋದನ್ನ ನೋಡ್ಬಿಟ್ಟು ನಾನೇ ಮಾಡಿಕೊಡ್ತೀವಿ. ಅಂದರೆ ಅವ್ರ ರಿಕ್ವೈರ್ಮೆಂಟ್ಗೆ ತಕ್ಕಂಗೆ
ಕಸ್ಟಮೈಸ್ ಮಾಡಿ ಮಾಡ್ಕೊಡ್ತೀನಿ. ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಬೇಕು ಅಂತ ಫಸ್ಟ್ ನನ್ನನ್ನು ಕೇಳಿ, ನಿಮ್ ರಿಕ್ವೈರ್ಮೆಂಟ್ ಏನು, ನಿಮ್ ಪ್ರೊಡಕ್ಷನ್ ಟಾರ್ಗೆಟ್ ಏನು, ನಿಮ್ ಏನು ಇದನ್ನು ಅಂತ ನಾನು ಡಿಸ್ಕಸ್ ಮಾಡ್ಕೊಂಡು ನೀವು ಇದನ್ನ ಹಾಕೊಂಡ್ರೆ ಬೆಟರ್ ಅಂತ ಹೇಳಿ ನಾನು ನಿಮ್ಗೆ ಸೊಲ್ಯೂಷನ್ ಮಾಡಿ ಕೊಡ್ತೀನಿ. ಪ್ರತಿಯೊಂದು ತರದ್ದು ಮಿಷಿನ್, ಯಾವುದೇ ತರದ ಮಿಷಿನ್ ಬೇಕು ಅಂದ್ರೂ ನೀವು ಜಸ್ಟ್ ಒಂದು ವಿಚಾರ ಮಾಡಿ ನನ್ನ ಹತ್ರ. ನೋಡಿ, ಇಂಡಸ್ಟ್ರಿಯಲ್ ಮಿಷಿನ್ ಅಂತ ಬಂದಾಗ ನಿಮಗೆ ಒಂದು ಬ್ರ್ಯಾಂಡ್ ಬರೋದಿಲ್ಲ. ನಿಮಗೂ ಗೊತ್ತಿದೆ ಮಾರ್ಕೆಟಲ್ಲಿ ಯಾವ್ಯಾವ ಬ್ರ್ಯಾಂಡ್ ಬಂದಿದೆ ಅಂತ. ನಾವು ಯಾವ ಬ್ರ್ಯಾಂಡೇ ಬಂದ್ರೂ ನಮ್ಮಲ್ಲಿ ಟ್ರಸ್ಟ್ ಇರೋವಂಥ ಬ್ರ್ಯಾಂಡುಗಳನ್ನ ನಾವಿಟ್ಟಿರ್ತೀವಿ. ಇವಾಗ ಯಾವ್ದ್ಯಾವುದೋ ಬರುತ್ತೆ ಅಂತ ನಾವು ಇಟ್ಟಿರಲ್ಲ. ಟ್ರಸ್ಟ್ ಏನೊಂದು ನಮಗೆ ಸರ್ವಿಸ್ ಯಾವ್ದು ಸಿಗುತ್ತೆ, ಕಂಪನಿಯಿಂದ ಸರ್ವಿಸ್ ಸಿಗ್ತಾ ಇದೆ, ಆ ಕಂಪನಿ ನಮ್ಮ ಮಾತನ್ನ ಕೇಳ್ಕೊಂಡು ನಮಗೆ ಸರ್ವಿಸ್ ಕೊಡ್ತಾ ಇದೆಯಾ, ಇನ್ನೊಂದು ಮತ್ತೊಂದು ಕೇಳ್ಬಿಟ್ಟು ಆ ಥರ ಬ್ರ್ಯಾಂಡ್ನೇ ಇಟ್ಟಿರ್ತೀವಿ. ನೋಡಿ, ನಮ್ಮಲ್ಲಿ ನೋಡ್ಬೇಕಂದ್ರೆ ಒಂದು ಸ್ಪಾಟೆಕ್ ಅಂತ ಇದೆ, ಒಂದು ಫ್ಯೂಸನ್ ಅಂತ ಇದೆ, ಅದೇ ಥರ ನಿಮಗೆ ಜಾಕ್ ಅಂತ ಇದೆ, ಅದೇ ಥರ ಸಿಂಗರ್ ಅಂತ ಇದೆ, ಅದೇ ಥರ ಜಿನ್ ಅಂತ ಇದೆ, ಅದೇ ಥರ ಜುಕ್ಕಿ ಅಂತ ಇದೆ, ಬ್ರದರ್ ಇದೆ. ನಿಮ್ಗೆ ಯಾವ ಮಾಡಲ್ ಬೇಕು ಅಂತ ಕೇಳಿ ಅದನ್ನೇ ಹೇಳ್ತೀನಿ. ಹಾಗೇನೆ ಈಗ ನಿಮಗೆ ನೋಡಿ ಜುಕ್ಕಿ ಅಂತ ಬರುತ್ತೆ. ಈ ಜುಕ್ಕಿ ಫ್ಯೂಚರು ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನೀವು ಏನಾರ ಗಾರ್ಮೆಂಟಲ್ಲಿ ವರ್ಕ್ ಮಾಡಿದರೆ ಅದೇ ಥರ ಫ್ಯೂಚರಲ್ಲಿ ಜುಕ್ಕಿ ಮಿಷಿನು ಸಹ ಸಿಗುತ್ತೆ. ಈಗ ನಿಮಗೆ ಜುಕ್ಕಿಲಿ ಇದು ಮೇಡ್ ಇನ್ ಇಂಡಿಯಾ ಆದ್ದರಿಂದ ನಮ್ಮದೇ ಆದ ಇದಿರುತ್ತೆ, ಇದು ಸಹ ನಮ್ಮಲ್ಲಿ ಅವೈಲಬಲ್ ಇದೆ. ಈ ಜುಕ್ಕಿ ಅವ್ರದ್ದೇನೆ ಜಿನ್ ಅಂತ ಒಂದು ಬ್ರ್ಯಾಂಡ್ ಬಂದಿದೆ. ಇದು ಸಹ L1C ಅಂತೇಳಿ ಈ ಮಾಡಲ್ ಬಂದ್ಬಿಟ್ಟು L1C ಅಂತೇಳಿ. ಈ ಮಾಡಲಲ್ಲೂ ಸಹ ನಿಮಗೆ ತುಂಬ ನೋಸ್ ವಾಯ್ಸ್ ಎಲ್ಲ ಇರೋದಿಲ್ಲ, ಇದನ್ನು ಮಾಡ್ಕೊಂಡಿದ್ದೀರಾ. ಅದೇ ಥರ ಲೈಟಿಂಗ್ಸ್ ಆಗಲಿ, ಸ್ಪಾಟ್ ಲೈಟ್ ಆಗಲಿ, ಇದಾಗಲಿ ಎಲ್ಲ ಥರದ್ದು ಇರುತ್ತೆ. ಇದರಲ್ಲೇ ಸಹ 3 ಮಾಡಲ್ ಇದೆ, L1, L1C ಮತ್ತು L1A ಅಂತೇಳಿ. ಇದರಲ್ಲಿ ವೆರೈಟಿ ಮಾಡಲ್ ಇದೆ. ಅದರಲ್ಲಿ ಬೇಕು ಅಂದರೆ ಇದರಲ್ಲಿ ಸಿಂಗರ್ ಬೇಕಾದ್ರೆ ಇದೆ, ಸಿಂಗರು ಸಹ ಇದೆ ಇದರಲ್ಲಿ. ಸಿಂಗರ್ ಬಿಟ್ಟರೆ ಅದು ಬಿಟ್ಟರೆ ಜಾಕ್ ಅಂತ ಬರುತ್ತೆ ನಿಮಗೆ. ಇದನ್ನು ಎಲ್ಲ ಕಡೆ ಕೇಳಿರ್ತೀರ ಆಲ್ಮೋಸ್ಟ್. ಇದನ್ನು ಮಾಡ್ಕೊಂಡು ಅದೇ ಥರ ಜಾಕು ಸಹ ಇದೆ. ಜಾಕಲ್ಲಿ ಇದರಲ್ಲೂ ಸಹ ಟೈಪ್ ಆಫ್ 4 ಮಾಡಲ್ ಇದೆ. F6, A2C, A3C, A4C ಅಂತೇಳಿ ಮಾಡಲ್ ವೈಸ್ ಚೇಂಜ್ ಆಗ್ತಾ ಇರುತ್ತೆ. ನಾನು ವೀಡಿಯೋದಲ್ಲಿ ಏನು ಹೇಳ್ತೀನಿ ಅದನ್ನೇ ಕಾನ್ಸೆಪ್ಟ್ ಇಟ್ಕೊಂಡು ಬರಬೇಡಿ. ಅಟ್ಲೀಸ್ಟ್ ಪ್ರೆಸೆಂಟ್ ಸ್ಟಾಕು ನ್ಯೂ ಮಾಡಲ್ ಯಾವುದಿದೆ ಅಂತ ನೀವು ಕೇಳ್ಕೊಳ್ಳಿ, ಅದನ್ನು ನಾವು ಹೇಳ್ತೀವಿ, ಅದನ್ನು ನೋಡ್ಕೊಂಡು ಇದು ಮಾಡ್ಬೋದು. ಹಾಗೆಯೇ ಫ್ಯೂಸನ್ ಬ್ರ್ಯಾಂಡ್ ಇದೆ, ಇದು ಸಹ ನಮ್ಮಲ್ಲಿ ಅವೈಲಬಲ್ ಇದೆ. ಇದರಲ್ಲೂ ಸಹ ನಿಮಗೆ ಯಾವ ಥರ ಫ್ಯೂಚರ್ ಬೇಕೋ ಅದರಲ್ಲಿ ನಿಮಗೆ ಬೇಸಿಕ್ಕಿಂದ ಹಿಡಿದು ಹೈ ಎಂಡ್ ಮಾಡ್ಲವರೆಗೂ ಇದೆ. ಹಾಗೆಯೇ ಸ್ಪಾಟೆಕ್ ಅಂತ ಇದೆ, ಸ್ಪಾಟೆಕಲ್ಲೂ ಸಹ ಇದೆ. ಹಾಗೆಯೇ ಜೆಮ್ಸಿ ಅಂತ ಇದೆ, ಜೆಮ್ಸಿಲೂ ಸಹ ಇದೆ. ಓಕೆ, ಮಿಷಿನ್ ಏನೋ ತೋರಿಸಿದ್ರಿ ಸರ್, ನಮಗೆ ಆದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಸರ್, ನಾವು ಮಿಷಿನ್ ತೊಗೊಳಕ್ಕೆ ಅಷ್ಟು ಇದಾಗಿರಲ್ಲ, ನಮ್ಮಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ಅಂತ ಹೇಳ್ತೀರಾ. ಆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದವ್ರಿಗೆ ನಾನು ಒಂದು ಸೂಕ್ತವಾದ ಐಡಿಯಾ ಹೇಳ್ತೀನಿ. ಏನಂತಂದರೆ, ನಿಮ್ಮದು ಕ್ರೆಡಿಟ್ ಸ್ಕೋರ್ ಎಲ್ಲ ಚೆನ್ನಾಗಿದ್ದು, ನಿಮ್ಮದೇ ಆದ ಒಂದು ಏನೋ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಏನಾರೋ ಒಂದಿದ್ದರೆ ಅದಕ್ಕೆ ಖಂಡಿತ ನಾವು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡಿ ನಿಮಗೆ ಲೋನ್ ಮಾಡಿಕೊಡ್ತೀವಿ. ಇಲ್ಲ ಬಜಾಜಲ್ಲಿ ಆಲ್ರೆಡಿ ಎಕ್ಸಿಟಿಂಗ್ ಕಸ್ಟಮರ್ ಇದ್ದೀವಿ ಸರ್, ನಮ್ಗೆ ಆಲ್ರೆಡಿ ಲೋನ್ ತೊಗೊಂಡಿದ್ದೀವಿ, ಎಲ್ಲೋ ವಾಷಿಂಗ್ ಮಿಷಿನು, ಫ್ರಿಡ್ಜು ಈ ಥರದ್ದು ಏನಾರು ತೊಗೊಂಡಿದ್ದಿದ್ರೆ ಆಲ್ರೆಡಿ ಲೋನ್ ಆಕ್ಟಿವ್ ಇರುತ್ತೆ. ಅಂಥ ಲೋನ್ ಆಕ್ಟಿವ್ ಇರೋರಿಗೆ ಡೈರೆಕ್ಟಾಗಿ ಆರಾಮ್ಸಾಗೆ ನಿಮ್ದು ಏನಾನ ಯಾವುದೇ ಥರ ಚೆಕ್ ಬೌನ್ಸು ಇನ್ನೊಂದು ಮತ್ತೊಂದು ಇಲ್ಲ ಅಂತಂದರೆ ಆ ಥರದ್ದಾಗುತ್ತೆ. ನೀವೆಷ್ಟು ಪಾಕೆಟ್ ಮನಿ ಇಟ್ಕೊಂಡಿದ್ದೀರ ಅನ್ನೋದು ಆಧಾರದ ಮೇಲೆ ನೀವು ಇದನ್ನು ಮಾಡ್ಕೊಬಿಡಿ. ನಿಮ್ಮಲ್ಲಿ ಏನು ಒಂದು ಮಿಷಿನ್ ತೊಗೊಂಡು ಏನಾದರೂ ಒಂದು ಬಿಸ್ನೆಸ್ ಮಾಡಬೇಕು ಅನ್ನೋ ಮನಸ್ಸು ನಿಮ್ಮಲ್ಲಿ ಫಸ್ಟ್ ಬರಬೇಕು. ಸುಮ್ಮನೆ ಇವಾಗ ನಾನು ಮಾಡ್ತೀನಿ ಅಂತಂದರೆ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಫಸ್ಟು ನಿಮ್ಮಲ್ಲಿ ಬರಬೇಕು, ನಾನು ಏನಾದರೂ ಒಂದು ಮಾಡ್ತೀನಿ ಅಂತ ಬಂದಾಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಸುಮ್ಮನೆ ನಾವು ಇವತ್ತು ನಾಳೆ ಅಂತಂದರೆ ಅದು ಹಾಗೇ ಇರುತ್ತೆ. ಹಾಗಾಗಿ ಲೋನ್ ಸ್ಪೆಷಲಿಟೀಸ್ ಬೇಕು ಅಂದರೆ ಲೋನ್ ಸ್ಪೆಷಲಿಟೀಸೂ ಇರುತ್ತೆ. ಅದೊಂದು ಕಾಲ್ ಮಾಡಿ ಕೇಳ್ಕೊಳ್ಳಿ, ಯಾವ ಥರ ಏನು ಲೋನ್ ಪ್ರೊಸೀಜರ್ ಅಂತ ನಾನು ಹೇಳ್ತೀನಿ. ಅದ್ರ ಪ್ರಕಾರ ನೀವು ಇದಾಯಿತು ಅಂದರೆ ಮಾಡ್ಬೋದು. ಅದೇ ನೀವು ಬೆಂಗಳೂರು ಆದರೆ ಆಧಾರ್ ಕಾರ್ಡ್, ಪ್ಯಾನ್ ಬೇಸಿಸ್ ಮೇಲೆ ಮಾಡ್ಬೋದು. ಔಟ್ ಆಫ್ ಡಿಸ್ಟಿಕ್ ಅಂತ ಬಂದಾಗ ಬಜಾಜ್ ಕಾರ್ಡ್ ಕಂಪಲ್ಸರಿ ಇರುತ್ತೆ. ಅವರು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ನ ಕೇಳಿಕೊಂಡು ಬರಬೇಡಿ. ಯಾಕೆ ಅಂತಂದರೆ ಈಗಿರೋ ಸಿಚುವೇಷನಲ್ಲಿ ಅದು ಬೆಂಗಳೂರಿಗೆ ಮಾತ್ರ ನಮಗೆ ಲಿಮಿಟ್ಸ್ ಕೊಟ್ಟಿರೋದು, ಔಟ್ ಆಫ್ ಡಿಸ್ಟಿಕ್ ಬರೋದಿಲ್ಲ. ಹಂಗಾಗಿ ನಾವು ಬೆಂಗಳೂರು ಮಾತ್ರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಬೇಸಿಸ್ ಮೇಲೆ ಮಾಡ್ತಾಯಿದ್ವಿ. ಅಥವಾ ಇಲ್ಲ ಬೇರೆ ಡಿಸ್ಟಿಕ್ಕಿಂದ ಬರೋರಾದರೆ ನಿಮಗೆ ಬಜಾಜ್ ಎಕ್ಸಿಟಿಂಗ್ ಕಸ್ಟಮರ್ ಏನಾರು ಇತ್ತು ಅಂದರೆ ನಾವು ಖಂಡಿತ ಲೋನ್ ಮಾಡ್ಬೋದು. ಎಲ್ಲಾದರೂ ಇರಿ, ಆಲ್ ಓವರ್ ಇಂಡಿಯಾದಲ್ಲಿ ಮಾಡ್ಬೋದು. ಸರ್, ನಿಮ್ಮ ಅಂಗಡಿ ಎಲ್ಲಿ ಬರುತ್ತೆ ಸರ್? ಸರ್, ನಮ್ಮ ಅಂಗಡಿ ಬಂದ್ಬಿಟ್ಟು ದೊಡ್ಡಬಿದ್ರಕಲ್ ಇಂದಿರಾನಗರ ಅಂತೇಳಿ. ಇದು ಬಂದ್ಬಿಟ್ಟು ಬೆಂಗಳೂರು 73ನಲ್ಲಿ ಬರುತ್ತೆ. ನಿಯರ್ ಬಂದ್ಬಿಟ್ಟು ನಾಗಸಂದ್ರ ಮೆಟ್ರೋ ಸ್ಟೇಷನ್ ಬರುತ್ತೆ. ನಿಯರ್ ಬಂದ್ಬಿಟ್ಟು ಮಾಗಡಿ ರೋಡ್ ಬರುತ್ತೆ. ನಿಯರ್ ಬಂದ್ಬಿಟ್ಟು ತುಮಕೂರು ರೋಡ್ ಬರುತ್ತೆ, ತುಮಕೂರು ಮೈನ್ ರೋಡು. ಹಾಗೆಯೇ ಇದು ನಮ್ಮ BMTC ಅಡ್ಡೋಡ ಅಂತ ಮೇಯ್ನ್ ರೋಡಲ್ಲೇ ಬರುತ್ತೆ. ನಿಮಗೆ ಜಸ್ಟ್ ನೀವು 8ನೇ ಮೈಲಿಲಿ ಬಂದು ಯಾವುದೇ ಥರದ ಬಸ್ ಹತ್ತಿದ್ರು ನಮ್ಮ ಇಂದಿರಾನಗರ ಸರ್ಕಲಿಗೆ ಬಂದೇ ನೆಕ್ಸ್ಟ್ ಮೂವ್ ಆಗಬೇಕು. ಅಲ್ಲಿಂದನೇ ನೀವು ಬಸ್ ಹೋಗೋದು. ಇಲ್ಲಿಂದ ಬಸ್ ಕನ್ವೀನಿಯೆಂಟ್ ಆಗಲಿ, ಇಲ್ಲ ಮೆಟ್ರೋ ಕನ್ವೀನಿಯೆಂಟ್ ಆಗಲಿ, ಪ್ರತಿಯೊಂದೂ ಇದೆ. ಇಲ್ಲ ನೀವು ಕ್ಯಾಬಲ್ಲಿ ಬರೋದು, ಇನ್ನೊಂದು ಯಾವುದೇ ಥರದಲ್ಲಿ ವ್ಯವಸ್ಥೆಯಲ್ಲಿ ಬಂದ್ರೂ ನಮ್ದು ಇರೋದು ದೊಡ್ಡಬಿದ್ರಕಲ್ಲು ಇಂದಿರಾನಗರ ಸರ್ಕಲ್.
ಇದು ನಮ್ಮ ಲೊಕೇಶನ್ ಇರೋದು. ಸರ್ ನಿಮ್ಮಲ್ಲಿ ಮಿಷಿನ್ಸ್ ತೊಗೊಳ್ತಾರೆ ನಮ್ಮ ಸಬ್ಸ್ಕ್ರೈಬರ್ಸು ವ್ಯೂವರ್ಸು, ಓಕೆ ಅವ್ರಿಗೆ ಏನು ಆಫರ್ ಕೊಡ್ತಾ ಇದ್ದೀರಿ ಸರ್? ಈಗ ನಿಮ್ಮ ವಿಡಿಯೋ ನೋಡಿಕೊಂಡು ಯಾರೇ ಒಂದು ಮಿಷಿನ್ನ ತೊಗೊಳ್ಳಿಕ್ಕೆ ಬರ್ತೀವಿ ಅಂತಂದರೆ ಪ್ರತಿಯೊಬ್ಬರಿಗೂ 21,000 ರುಪೀಸ್ ಮೇಲೆ ಯಾರೇ ಮಷಿನ್ ಪರ್ಚೇಸ್ ಮಾಡಲಿ ಅವ್ರಿಗೆ ಒಂದು ಸಿಸರು, ಒಂದು ಟ್ರಿಮ್ಮರು, ಒಂದು ಮೆಜರ್ಮೆಂಟ್ ಟೇಪು, ನೀಡ್ಲು, ಎಮ್ಮಿಂಗ್ ನೀಡ್ಲು, ಮಾರ್ಕಿಂಗ್ ಚಾಕು, ಥ್ರೆಡ್ ಓಪ್ನರು, ಸೀಮ್ ರ್ಯಾಪರು, ಮ್ಯಾಗ್ನೆಟ್ ಗೈಡು, ಎಕ್ಸ್ಟ್ರಾ ಬಾಬಿನು, ಎಕ್ಸ್ಟ್ರಾ ಟೆನ್ಷನ್ನು ವಿತ್ 5 ಕಿಲೋಮೀಟ್ರ್ವರೆಗೂ ಟ್ರಾನ್ಸ್ಪೋರ್ಟೇಷನ್ ನಾನು ಕೊಡ್ತೀನಿ. ಓಕೆನಾ? ಅದು ದೂರ ಇದ್ರೂ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀನಿ, ರೀಸನಬಲಾಗಿ ಮಾಡಿ ಕೊಡ್ತೀನಿ. ಇವಾಗ ಎಲ್ಲೋ ದೂರ ಇದೆ ಸರ್ ನಾವು ಅಲ್ಲಿಂದ ಎಲ್ಲಿಗೆ ಅಂತಂದರೆ ಆ ಥರದಕ್ಕೂ ರೀಸನಬಲಾಗಿ ನಾನು ಏನು ಮಾಡಬೇಕಾಗುತ್ತೋ ನನ್ನ ಕಡೆಯಿಂದ ಅಷ್ಟು ರೀಸನಬಲಾಗಿ ಮಾಡಿಕೊಡ್ತೀನಿ. ಓಕೆನಾ? ಯಾವುದೇ 21,000 ಮೇಲೆ ಮಿಷಿನ್ ಪರ್ಚೇಸ್ ಮಾಡಿ ಇರೋ ಆಫರ್ಸ್ನ ಯುಟಿಲೈಸ್ ಮಾಡ್ಕೊಳ್ಳಿ. ನೋಡಿ, ತುಂಬ ಜನ ಕೇಳ್ತಾ ಇದ್ರಿ, ಸರ್ ನಮ್ಮ ಮಗು ತೀಟೆ ಮಾಡಿಬಿಟ್ಟು ಮಿಷಿನ್ ಏನೋ ಮಾಡಿಬಿಟ್ಟೈತೆ, ಅದು ಮಾಡೈತೆ, ಇದು ಮಾಡೈತೆ, ಅದನ್ನು ಲೂಸ್ ಮಾಡಿ ಇದನ್ನು ಲೂಸ್ ಮಾಡೈತೆ, ತುಂಬ ಪ್ರಾಬ್ಲಮ್ ಕೊಡ್ತಾಯಿತೆ ಅನ್ಸುತ್ತದೆ. ಅದಕ್ಕೆ ನಿಮಗೋಸ್ಕರ ಈಗ ಹೊಸ್ದಾಗಿ ನಮ್ಮ ಕಡೆಯಿಂದ ಒಂದು ಬಾಕ್ಸ್ನ ತರಿಸಿದ್ದೀವಿ. ಅದು ಪವರ್ ಮಿಷಿನ್ಸ್ಗಾಗಲಿ ಕಂಪ್ಯೂಟರ್ ಮಿಷಿನ್ಸ್ಗಾಗಲಿ ಯಾವುದಕ್ಕೆ ಆದ್ರೂ ನೀಟಾಗಿ ಈ ಥರ ಕೂತ್ಕೊಳ್ಳುತ್ತೆ. ಹಾಗೆಯೇ ಮಗುನು ನೀವು ಈ ಥರ ತೀಟೆ ಅನ್ನೋದನ್ನು ಅವಾಯ್ಡು ಮಾಡಲಿಕ್ಕಾಗುತ್ತೆ. ಇದೇ ಥರ ಪವರ್ ಮಿಷಿನ್ಸ್ಗೂ ಬಂದಿದೆ. ಪವರ್ ಮಿಷಿನ್ ಆದಮೇಲೆ ಹೈ ಸ್ಪೀಡ್ ಬಂದರೆ ಹೈ ಸ್ಪೀಡ್ಗೂ ಸಹ ಅದಕ್ಕೂ ಸಹ ಬೇರೆ ಥರ ಡಿಸೈನ್ ಇದೆ, ಅದಕ್ಕೂ ಸಹ ಆಗುತ್ತೆ. ಇಲ್ಲ ಚಿಕ್ಕ ಮಿಷಿನ್ ಇದೆ ಸರ್, ನಮಗೆ ಚಿಕ್ಕ ಮಿಷಿನಿಗೆ ಬಾಕ್ಸ್ ಇದೆಯಾ ಅಂತಂದರೆ ಚಿಕ್ಕ ಮಿಷಿನ್ಗೂ ಇದೆ. ಯಾವುದೇ ಮಿಷಿನ್ಸ್ಗಾದರೂ ಓರ್ಲ್ ಹಾಕೊಂಡ್ಬಿಟ್ಟು ನಿನ್ನ ಪವರ್ ಮಿಷಿನ್ ಯಾವುದೇ ಮಿಷಿನ್ಗಾದರೂ ಬಾಕ್ಸು ಇದೆ. ಅದು ರೀಸನಬಲ್ ಪ್ರೈಸಲ್ಲೇ ಬಾಕ್ಸನ್ನು ಇದು ಮಾಡ್ತೀನಿ. ರೀಸನಬಲ್ ಪ್ರೈಸಲ್ಲೇ ಬಾಕ್ಸನ್ನು ಸಿಗುತ್ತೆ, ಅದು ಒಂದು ನಮ್ಮಲ್ಲಿ ಸಿಗುತ್ತೆ. ಹಾಗೆಯೇ ನೋಡಿ, ನಮ್ಮಲ್ಲಿ ಗಾರ್ಮೆಂಟ್ಸ್ ಮಿಷಿನ್ ಬಂದ ತಕ್ಷಣ ಈಗ ಮೇಯ್ನ್ ಫೋಕಸ್ ಆಗೋದೇ ಚೇರು. ಈಗ ಮನೇಲಿರೋ ಚೇರ್ ಹಾಕೊಂಡು ಕೂತ್ಕೊಂಡ್ರೆ ಬ್ಯಾಕ್ ಪೇನ್ ಬರುತ್ತೆ ಸರ್, ಈ ಥರ ಆಗ್ತಾ ಇದೆ, ಈ ಥರದ್ದೆಲ್ಲದಕ್ಕೂ ಗಾರ್ಮೆಂಟ್ಸ್ ಚೇರ್ ಥರ ಮಾಡಿಸಿದ್ದೀವಿ. ನೋಡಿ, ಈ ಥರ ಗಾರ್ಮೆಂಟ್ಸ್ ಚೇರ್ ಬರುತ್ತೆ. ಇದರಲ್ಲೇ ನಿಮಗೆ ಸಹ 5 ಕ್ವಾಲಿಟಿ ಬರುತ್ತೆ. ನಿಮಗೆ ಲೋ ಬಜೆಟಿಂದ ಬೇಕಾ, ಹೈ ಬಜೆಟಿಂದ ಬೇಕಾ, ನಿಮ್ಗೆ ಯಾವ ಥರದ್ದು ಬೇಕೋ ಆ ಥರದ್ದು ಕೇಳಿ. ಹಾಗೆಯೇ ನಿಮಗೆ ಗಾರ್ಮೆಂಟ್ ಪರ್ಪಸ್ಸಿಗೆ ಬಂದರೆ ನಿಮಗೆ ಪೀಸ್ ಹಾಕೊಳ್ಳಿಕ್ಕೆ ನಿಮಗೆ ಇದು ಬರುತ್ತೆ, ಏನೊಂದು ರೆಸ್ಟ್ ಚೇರ್ ಅಂತ ಹೇಳಿ, ಆ ಥರದ್ದು ಸಿಗುತ್ತೆ. ಹಾಗೆಯೇ ನಿಮಗೆ ಎಲ್ಪರ್ ಟೇಬಲ್ಲು, ರನ್ನಿಂಗ್ ಟೇಬಲ್ಲು, ಪ್ರತಿಯೊಂದು ಗಾರ್ಮೆಂಟ್ಸ್ ಎಕ್ವಿಪ್ಮೆಂಟ್ಸ್ ಏನು ಬೇಕು ನೀವೊಂದು ನನಗೆ ಫ್ಯಾಕ್ಟ್ರಿ ಆರ್ಡ್ರ್ ಕೊಡಿ, ನೆಕ್ಸ್ಟ್ ಇನ್ನಿದ್ದೆಲ್ಲ ಪ್ರೊಸೆಸಿಂಗ್ ನಾವು ನೋಡ್ಕೋತೀವಿ. ಅದಕ್ಕೇನಿದೆಯೋ ಅದು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನಾವು ಮಾತಾಡ್ಕೊಂಡು ಕೂತ್ಕೊಂಡು ಇದನ್ನು ಮಾಡ್ಕೊಳ್ಳೋ ಅಂತ ಇದ್ದಿದೆ. ಗಾರ್ಮೆಂಟ್ಸ್ ಎಕ್ವಿಪ್ಮೆಂಟ್ಸ್ ಏನು ಬೇಕು ಸ್ಟೋರಿಂದ ಹಿಡಿದು ಪ್ರತಿಯೊಂದೂ ನಮ್ಮಲ್ಲಿ ಸಿಗುತ್ತೆ. ಕೆಳಗಡೆ ನೀವು ಸ್ಟೋರ್ ನೋಡ್ಬೋದು, ಸ್ಟೋರು ಸಹ ಸಿಗುತ್ತೆ, ಸ್ಟೋರಲ್ಲಿರೋ ಐಟಮು ಸಹ ಎಲ್ಲ ನಿಮ್ಮಲ್ಲಿ ನೋಡ್ಬೋದು. ಇದು ಎಲ್ಲದನ್ನು ಸೇರಿಸಿ ನಾವು ಗಾರ್ಮೆಂಟ್ ಟೆಕ್ನಾಲಜಿಗೆ ಏನು ಬೇಕೋ ಅದು ಪ್ರತಿಯೊಂದೂ ಒಂದೇ ಜಾಗದಲ್ಲೇ ಸಿಗುತ್ತೆ. ನೀವು ಬನ್ನಿ, ಕೂತ್ಕೊಳ್ಳಿ, ಮಾತಾಡಿ, ವ್ಯವಹಾರ ಮಾಡೋಣ. ನೆಕ್ಸ್ಟ್ ಏನು ಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ, ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಆ ಥರ ಮಾಡ್ಕೊಂಡು ಹೋಗೋಣ. ಶೋರೂಮ್ ಬಂದ್ಬಿಟ್ಟು ಕೆಳಗಡೆ ಬರುತ್ತೆ ಶೋರೂಮು, ಮತ್ತು ಇದನ್ನು ಶೋರೂಮ್ ನೋಡಬೇಕು ಅಂತಂದರೆ ಮೇಲ್ಗಡೆ ಬರುತ್ತೆ. ನಿಮಗೆ ಅಲ್ಲಿ ಜಸ್ಟು ನಿಮಗೇನು BMTC ಬಸ್ ಇಳಿದು ಜಸ್ಟ್ 1-2 ಸೈಟ್ ಮುಂದೆಗಡೆ ಬರುತ್ತೆ. ಹಾಗೆಯೇ ನಮ್ಮಲ್ಲಿರೋ ಸ್ಟೋರ್ ಐಟಮ್ ನೋಡ್ಬೇಕಂದ್ರೆ ಸ್ಟೋರಲ್ಲೂ ಸಿಗುತ್ತೆ. ನೀವು ಹಾಗೆ ಬನ್ನಿ, ಸ್ಟೋರಲ್ಲಿರೋ ಸ್ಟೋರ್ ಐಟಮ್ ಆಗಲಿ ಇದಾಗಲಿ ನಿಮ್ಗೆ ಏನೇ ಸ್ಪೇರ್ ಬೇಕು ಅಂತಂದ್ರೂ ಸ್ಪೇರ್ಗಳ ಸಹ ಸಿಗುತ್ತೆ. ನಮ್ಮಲ್ಲಿರೋ ಥರದ್ದು ಪ್ರತಿಯೊಂದೂ ಏನು ಇಂಡಸ್ಟ್ರಿಯಲ್ ಮಿಷಿನಿಗೆ ಸ್ಪೇರ್ ಬೇಕು ಆ ಸ್ಪೇರ್ ಎಲ್ಲನೂ ಸಹ ನಮ್ಮಲ್ಲಿ ಅವೈಲಬಲ್ ಇದೆ. ಏನು ಬೇಕು ಅಂತ ನೀವು ಫಸ್ಟು ಎನ್ಕ್ವೈರಿ ಮಾಡಿ, ಸ್ಕ್ರೀನಲ್ಲಿ ಬರ್ತಾ ಇರೋಂಥ ನಂಬರ್ಗೆ ಒಂದು ಕಾಲ್ ಮಾಡಿ ಕೇಳಿ, ಇಲ್ಲ ಚಾಟ್ ಮಾಡಿ, ನಾವು ಪ್ರತಿಯೊಂದೂ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ನಿಮ್ಗೆ ಏನು ಬೇಕು ಅನ್ನೋದು ಆಧಾರದ ಮೇಲೆ ನಾವು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ. ಏನೇನು ಸಿಗುತ್ತೆ ಸರ್? ಈಗ ಪ್ರತಿಯೊಂದು ಇಂಡಸ್ಟ್ರಿಯಲ್ ಶಿವಿಂಗ್ ಮಿಷಿನ್ಗೆ ಏನು ಬೇಕು ಸ್ಪೇರ್ ಪಾರ್ಟ್ಸು ಕೇಳಿ, 80% ನಾನು ನಿಮಗೆ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ. ಈಗ 100% ಕೊಟ್ಟರೆ ನಾನು 100%ಗೆ ನಾನು ಫುಲ್ಫಿಲ್ ಮಾಡೋದಕ್ಕಾಗಲ್ಲ. ತುಂಬ ಯಾವುದೋ 30 ವರ್ಷ 40 ವರ್ಷದ ಹಳೆ ಮಿಷಿನ್ ಇರುತ್ತೆ, ಅದಕ್ಕೆ ಕೆಲವೊಂದು ಸಲ ಸ್ಪೇರ್ ಸಿಗದೆ ಇದ್ದಾಗ ಸರ್ ನೀವು ವಿಡಿಯೋದಲ್ಲಿ ಹೇಳಿದ್ರೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ನಿಮ್ಗೆ ಏನು ಬೇಕೋ ಅದಕ್ಕೆ ಆಲ್ಟರ್ನೇಟ್ ಇರುತ್ತೆ, ಆಲ್ಟರ್ನೇಟ್ ಮಾಡಿಬಿಟ್ಟು ನಾನು ಮಾಡಿಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ. ಖಂಡಿತ ನಿಮ್ಗೆ ಏನು ಬೇಕೋ ಅದನ್ನು ಮಾಡಿಕೊಡೋ ವ್ಯವಸ್ಥೆ ಮಾಡ್ತೀನಿ. ಸರ್ವೋ ಮೋಟರ್ಸ್ ಆಗಲಿ ಇಲ್ಲ ಬೆಲ್ಟ್ಸ್ ಆಗಲಿ ಇಲ್ಲ ಫುಟ್ಸ್ ಆಗಲಿ, ಈಗಿನ ಟೆಕ್ನಾಲಜಿಗೆ ಏನು ಬೇಕು ನಿಮಗೆ, ಏನೊಂದು ಗಾರ್ಮೆಂಟ್ನ ರೆಡಿ ಮಾಡಲಿಕ್ಕೆ ಒಂದು ಟೆನ್ಷನಿಂದ ಹಿಡಿದು ಪ್ರೆಷರ್ ಫೋರ್ಸಿಂದ ಹಿಡಿದು ಒಂದು ನೀಡಲ್ಲಿಂದ ಹಿಡಿದು ಒಂದು ಮಾರ್ಕಿಂಗ್ ಚಾಕ್ ಆಗಲಿ ಒಂದಿದಾಗಲಿ ಪ್ರತಿಯೊಂದೂ ಸಹ ನಮ್ಮಲ್ಲಿ ಅವೈಲಬಲ್ ಇದೆ. ನಮ್ಮಲ್ಲಿ ಹೊಸದೊಂದೇ ಕಾನ್ಸೆಪ್ಟ್ ಇಟ್ಕೊಂಡು ಬರಬೇಡಿ. ನಮ್ಮಲ್ಲಿ ಸೆಕೆಂಡ್ಸ್ ಬೇಕಂದರೆ ಸೆಕೆಂಡ್ಸು ನಮ್ಮಲ್ಲಿ ಅವೈಲಬಲ್ ಇದೆ. ಸೆಕೆಂಡ್ಸ್ ಬೇಕು ಅಂತಂದರೆ ನಿಮಗೆ ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಬೆಸ್ಟ್ ಇದರಲ್ಲಿ ಸೆಕೆಂಡ್ಸ್ ಮಿಷಿನ್ ಅವೈಲಬಲ್ ಇರುತ್ತೆ. ಹಾಗೆಯೇ ನಿಮಗೆ ಲೆಗ್ ಮಿಷಿನಲ್ಲಿ ಬೇಕಾ, ಇದು ಎಷ್ಟು ಸ್ಟಾಕ್ ಇರುತ್ತೆ ಅನ್ನೋದು ಗೊತ್ತಿರಲ್ಲ, ನೀವು ಎನ್ಕ್ವೈರಿ ಮಾಡ್ಕೊಳ್ಳಿ. ನಿಮಗೆ ಸ್ಟಾಕ್ ಬಂದಾಗ ಖಂಡಿತ ಇನ್ಫಾರ್ಮ್ ಮಾಡ್ತೀವಿ. ಯಾವ ಮಾಡಲ್ ಇದೆ, ಯಾವ ಥರದ್ದಿದೆ, ಯಾವ ಥರ ಸೆಕೆಂಡ್ಸ್ ಬೇಕು ಅಂದರೆ ಸೆಕೆಂಡ್ಸು ಅವೈಲಬಲ್ ಇದೆ, ಹೊಸದು ಬೇಕಂದರೆ ಹೊಸದು ಸಹ ಅವೈಲಬಲ್ ಇದೆ. ಹಾಗೆಯೇ ನಮ್ಮಲ್ಲಿ ನೀವು ಬೇಕಾದರೆ ಹೊಸ ಮಿಷಿನ್ ತೊಗೊಳ್ಬೇಕು ಅನ್ನೋ ಕಾನ್ಸೆಪ್ಟಿಂದಲ್ಲ,
ನೀವು ಸರ್ವಿಸು ಮೇಯ್ನ್ ಫೋಕಸ್ ಬೇಕಾಗಿರೋದು ಸರ್ವಿಸು ಖಂಡಿತ ಎಲ್ಲೇ ಇರಲಿ ಹೇಗೆ ಇರಲಿ ಯಾವ ಥರದಿದ್ರು ನಾವು ಅಟ್ಲೀಸ್ಟು ಅಲ್ಲಿರೋ ಭಾಗದವ್ರನ್ನ ಹುಡುಕಿ ಅಲ್ಲಿರೋರ್ಗೆನ ಇದು ಮಾಡಿ ಸರ್ವಿಸ್ ಸಹ ನಾವು ಮಾಡ್ಕೊಡ್ತೀವಿ. ನಿಮಗೆ ಇವಾಗ ಸ್ಟೋರಲ್ಲಿ ಯಾವ ಮಾಡೆಲ್ ಬೇಕು, ನಿಮಗೆ ಜಾಕ್ ಬೇಕಾ, ಜುಕ್ಕಿ ಬೇಕಾ, ಜಿನ್ ಬೇಕಾ, ಸ್ಪಾಟಾಕ್ ಬೇಕಾ ಅಥವಾ ಜೆಮ್ಸಿ ಬೇಕಾ, ಯಾವ ಮಾಡೆಲ್ ಬೇಕು ಹೇಳಿ ಆ ಮಾಡೆಲ್ಲು ಸ್ಟಾಕ್ ಇದೆ. ನಿಮಗೆ ಸ್ಟಾಕ್ ಬಗ್ಗೆ ಸರ್ ನೀವು ಏನೋ ವಿಡಿಯೋ ಮಾಡ್ಬಿಡ್ತೀರಾ, ಸ್ಟಾಕ್ ತೋರಿಸಿಲ್ಲ ಏನಿಲ್ಲ ಅಂತ ಏನಿಲ್ಲ, ಗೋಡನ್ ಇದೆ, ಆ ಗೋಡನ್ ಎಲ್ಲ ಸ್ಟಾಕ್ ತೋರಿಸೋ ಅಂತ ನೆಸೆಸಿಟಿ ಏನಿಲ್ಲ. ನಿಮಗೆ ಆರ್ಡ್ರ್ ಬಂದಾಗ ನಾವು ಫುಲ್ ಮಾಡ್ತೀವಲ್ಲ, ಅದೇ ನಾವು ಇದನ್ನ ಮಾಡೋದು. ಸ್ಟಾಕ್ ಬೇಕಾದ್ರೆ ನಿಮಗೆ ಇವತ್ತೇ 100 ಮಿಷಿನ್ ಬೇಕು ಅಂದರೂ ಇವತ್ತೇ ಡಿಸ್ಪ್ಯಾಚ್ ಮಾಡೋ ಅಂತ ಸ್ಟಾಕ್ಸ್ ಇದೆ, ತಲೆ ಕೆಡಿಸ್ಕೊಬೇಡಿ. ನೀವು ಬನ್ನಿ, ಫಸ್ಟ್ ಆಫೀಸ್ನ ವಿಸಿಟ್ ಮಾಡಿ, ನೀವು ಸ್ಟೋರ್ನ ನೋಡ್ಕೊಳ್ಳಿ, ನಿಮ್ಗೆ ಏನು ಬೇಕು ಕೇಳ್ಕೊಳ್ಳಿ, ಅದನ್ನು ಕೂಡ ಜವಾಬ್ದಾರಿ ನಮ್ದಾಗಿರುತ್ತೆ.